ಹೇ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಗೈಸ್, ಇವತ್ತಿನ ವ್ಲಾಗ್ ನಾನು ಕಂಪ್ಲೀಟ್ ಮನೇಲಿ ಇದ್ದೀನಿ ಗೈಸ್. ಸೊ ಇವತ್ತು ಏನಾಗಿದೆ ಅಂತ, ಇವತ್ತು ಬಿಗ್ಗೆಸ್ಟ್ ಪ್ರಾಬ್ಲಮ್ ಬಂದಿದೆ ಗೈಸ್. ಸೊ ಏನಂತ ಶೋ ಮಾಡ್ತೀನಿ ಬನ್ನಿ. ಸೊ ಇವಾಗ ನಾನು ಸ್ಲಿಪ್ಪರ್ಸ್ ಹಾಕ್ಕೊತಿದ್ದೀನಿ. ಸೊ ಬೆಳಗ್ಗೆ ನಮ್ಮಪ್ಪ ಮಾರ್ಕೆಟ್ಗೆ ಹೋಗಿದ್ರು ಗೈಸ್. ಸೊ ಮಾರ್ಕೆಟ್ಗೆ ಹೋದಾಗ ಸೊ ಅವರು ಸಡನ್ನಾಗಿ ಬೈಕ್ ಕೀ ಕಳೆದೋಗ್ಬಿಟ್ಟಿದೆ ಗೈಸ್. ಎಲ್ಲಿ ಬಿದ್ದಿದೆ ಸಿಗ್ತಾ ಇಲ್ಲ. ಸೊ ಹಾಗಾಗಿ ನಾವು ಮಾರ್ಕೆಟಲ್ಲಿ ಹೋಗಿ ಬೈಕ್ ಕೀಸ್ ಎಲ್ಲ ಹುಡುಕಿದ್ವಿ ಗೈಸ್, ಸಿಗಲಿಲ್ಲ. ಸೊ ಬೈಕ್ ಕೀಸ್ ಎಲ್ಲ ಕಂಪ್ಲೀಟ್ಲಿ ಹುಡುಕಿದ್ವಿ ಗೈಸ್, ಸಿಗಲೇ ಇಲ್ಲ. ಸೊ ಮತ್ತೆ ಇವಾಗ ನಾವು ಮಾರ್ಕೆಟ್ಗೆ ಹೋಗಿ ಬೈಕನ್ನು ರಿಟರ್ನ್ ಮನೆಗೆ ತೊಗೊಂಡು ಬಂದಿದ್ದೀನಿ ಗೈಸ್. ಸೊ ನೋಡಿ, ಬೈಕ್ ಕೀಸು ಸಿಗ್ತಾನೆ ಇಲ್ಲ ಇದ್ರದ್ದು. ಸೊ ಬೈಕ್ ಕೀಸ್ ಏನು ಸಿಗ್ತಾ ಇಲ್ಲ ಗೈಸ್. ಮತ್ತು ಅದು ಎಷ್ಟು ಟ್ರೈ ಮಾಡಿದ್ವಿ. ಸೊ ಸೀಸರಿಂದ ಡೈರೆಕ್ಟ್ ಕನೆಕ್ಷನ್ ಕೊಡೋಕ್ಕೂ ಟ್ರೈ ಮಾಡಿದ್ದೆ, ಬಟ್ ಬರಲಿಲ್ಲ ಅದು. ಸೊ ಇವತ್ತು ಇಲ್ಲಿಂದ ಮತ್ತು ನಮ್ಮ ಸಿಸ್ಟರ್ಸ್ನೆಲ್ಲರೂ ಸೊ ಆಟೋಗೆ ಕಳಿಸಿಬಿಟ್ಟಿದ್ದೀನಿ ಗೈಸ್. ಸೊ ಸ್ಕೂಲ್ಗೆ, ಕಾಲೇಜಿಗೆ ಆಟೋ ಕಳಿಸಿಬಿಟ್ಟಿದ್ದೀನಿ. ಏನು ಗೈಸ್, ಇವನು ಬಿಟ್ಟು ಮತ್ತು ನಾನೇ ಈಗ ಬೈಕ್ನ ರಿಟರ್ನ್ ತೊಗೊಂಡು ಬಂದಿದ್ವಿ ಮಾರ್ಕೆಟಿಂದ. ಸೊ ಮತ್ತು ಇವತ್ತು ಈ ಐಫೋನಿಂದ ಗೈಸ್ ಮೈಕನ್ನು ಯೂಸ್ ಮಾಡೋಕ್ಕೆ ಬರ್ತಾಯಿದೆ. ಸೊ ಇವಾಗ ಮೈಕ್ ಯೂಸ್ ಮಾಡ್ತಾಯಿದ್ದೀನಿ. ಸೊ ಆಡಿಯೋ ಕ್ವಾಲಿಟಿ ಆಗಿದೆ ಅಂತ ಕಮೆಂಟ್ ಮಾಡಿ ಗೈಸ್. ಸೊ ಆಡಿಯೋ ಕ್ವಾಲಿಟಿ ಕ್ಲಾರಿಟಿ ಇದೋ ಇಲ್ವೋ, ಆ್ಯಂಡ್ ಮೈಕ್ ವರ್ಕ್ ಆಗ್ತಿದೋ ಇಲ್ವೋ ಕಮೆಂಟ್ ಮಾಡಿ. ಸೊ ನೋಡೋಣ ಏನಾಗುತ್ತೋ. ಆ್ಯಂಡ್ ಮತ್ತು ಫೈನಲಿ ಮತ್ತು ಇವಾಗ ಬೈಕ್ ಬಂದಿದೆ ಗೈಸ್. ಸೊ ಅದು ಕೀ ಸಿಗ್ತಾ ಇಲ್ಲ. ಸೊ ಇವನು ಇವಾಗ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದಾನೆ. ಸೊ ನಮ್ಮ ಸಿಸ್ಟರ್ಸ್ ಇನ್ನೂ ಇದ್ದಾರೆ. ಸೊ ಡ್ರಾಪ್ ಮಾಡಿ ಬರಬೇಕು. ಸೊ ಇಲ್ಲಿ ನೋಡಿ ಗೈಸ್, ಡಿಜಿಟೆಕ್ ಮೈಕ್ ಇವತ್ತೇ ಯೂಸ್ ಮಾಡ್ತಾ ಇದ್ದೀನಿ. ಒಂದು ಫೋನ್ಗೆ ಕನೆಕ್ಷನ್ ಕೊಟ್ಟಿದ್ದೀನಿ. ಸೊ ಇವತ್ತು ಫೈನಲಿ ನೋಡೋಣ ಬೈಕ್ ಕೀ ಬರುತ್ತೋ ಇಲ್ವೋ. ಇನ್ನೂ ಒಂದು ಎಕ್ಸ್ಟ್ರಾ ಕೀ ಇತ್ತು ಗೈಸ್. ಸೊ ಎಕ್ಸ್ಟ್ರಾ ಕೀ ಎಲ್ಲಿ ಬಿದ್ದಿದೋ ಸಿಗ್ತಾ ಇಲ್ಲ ಮನೇಲಿ. ಸೊ ಮನೇಲಿ ಏನೂ ಸಿಗ್ತಾ ಇಲ್ಲ, ಬೈಕ್ ಕೀ ಎಕ್ಸ್ಟ್ರಾ ಕೀ ಸಿಗ್ತಾ ಇಲ್ಲ. ಸೊ ನೋಡೋಣ ಇದ್ರದ್ದು. ಮತ್ತು ಇಲ್ಲಿಂದ ಮತ್ತೆ ಮಹೇಶ್ವರ ಸರ್ಕಲ್ಗೆ ಹೋಗ್ಬೇಕು ಗೈಸ್ ಬೈಕು. ಸೊ ಅಲ್ಲಿಗೂ ಇದು ಮತ್ತು ಇಲ್ಲಿಂದ ಅಲ್ಲಿ ತನಕ ಥ್ರೋ ಮಾಡ್ಕೊತಾನೆ ಹೋಗ್ಬೇಕು ಗೈಸ್ ಬೈಕ್ನ. ಸೊ ಅಲ್ಲಿಗೆ ಹೋದ್ಮೇಲೆ ಸೊ ನೋಡೋಣ ಏನಾಗುತ್ತೋ ಏನೋ. ಕೀ ಹೊಸದು ಮಾಡಿಸ್ಬೇಕಾಗುತ್ತೆ. ಸೊ ಮತ್ತು ಬೈಕೆಲ್ಲ ಸ್ವಲ್ಪ ರಿಪೇರ್ ಇದೆ ಗೈಸ್. ಸ್ವಲ್ಪ ಅಲ್ಲ, ಜಾಸ್ತಿ ರಿಪೇರ್ ಇದೆ. ಸೊ ಅದೆಲ್ಲ ಮಾಡಿಸೋದಿದೆ. ಆ್ಯಂಡ್ ನೋಡೋಣ. ಆ್ಯಂಡ್ ಇವಾಗ ಫೈನಲಿ ನಮ್ಮ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಏನಾಗಿದೆ ನೋಡ್ಕೊಂಡು ಬರೋಣ ಬನ್ನಿ ಗೈಸ್. ಟೈಮ್ ನೋಡಿ 9, ಟೈಮ್ 9 ಆಗಿದೆ. ನಮ್ಮ ಮನೇಲಿ ಚಪಾತಿ ಪ್ಲಸ್ ಈ ಕಾಯಿ ಪಲ್ಯ ಆಗಿದೆ. ಸೊ ನೋಡೋಣ ಗೈಸ್. ಸೊ ಇದರಲ್ಲಿ ಚಾರ್ಜ್ ಇಲ್ಲ, ಚಾರ್ಜ್ ಇಡೋಣ. ಆ್ಯಂಡ್ ಇದರಲ್ಲಿ ಚಾರ್ಜ್ ಇಲ್ಲ ಗೈಸ್, ಚಾರ್ಜ್ ಇಡೋಣ. ನೋಡೋಣ ವಿಡಿಯೋ ಎಂಡ್ ತನಕ ನೋಡಿ, ಇವತ್ತು ಕೀ ಆಗುತ್ತೋ ಇಲ್ವೋ. ಸೊ ಟೆಸ್ಟ್ ಟೈಮ್ ಮಾಡಿ ಬಿಡೋಣ. ಸೊ ಫೈನಲಿ ಸೊ ಗೈಸ್, ನಮ್ಮ ಬೈಕ್ ಈ ಥರ ಇದೆ. ಸೊ ಎಲ್ಲ ನೋಡಿ, ನನಗೆ ಫಸ್ಟ್ ಟೈಮ್ ಆಕ್ಸಿಡೆಂಟ್ ಆದಾಗ ಇದೆಲ್ಲ ಬ್ರೇಕ್ ಡೌನ್ ಆಗಿತ್ತು ಗೈಸ್. ಇಲ್ಲಿ ನೋಡಿ, ಇದೆಲ್ಲ ಬ್ರೇಕ್ ಡೌನ್ ಆಗಿತ್ತು. ಇದೆಲ್ಲ. ಸೊ ಇದು ಡಂಪ್, ಇದೆಲ್ಲ ಹೋಗಿದೆ ಗೈಸ್. ಇಲ್ಲಿ ನೋಡಿ, ಡೂಮ್ ಹೋಗಿದೆ. ಇದು ಮೀಟ್ರ್ ಎಲ್ಲ ಕಂಪ್ಲೀಟಲ್ಲಿ ಬೈಕೆಲ್ಲ ಸ್ವಲ್ಪ ಎಲ್ಲ ಹೋಗಿಬಿಟ್ಟಿದೆ ಗೈಸ್. ಅಲ್ಲಿ ಕೆಳಗಡೆ ಮಡ್ಗಡೆಯಲ್ಲಿ ನೋಡಿ, ಇಲ್ಲಿ ನೋಡಿ, ಇದೆಲ್ಲ ಹೋಗಿಬಿಟ್ಟಿದೆ. ಇಲ್ಲಿ ನೋಡಿ, ಇದೆಲ್ಲ ಕಂಪ್ಲೀಟ್ ಬೈಕೆಲ್ಲ ಸ್ವಲ್ಪ ಬ್ರೇಕ್ ಡೌನ್ ಜಾಸ್ತಿನೇ ಆಗಿದೆ. ಸೊ ಇದೆಲ್ಲ ಮಾಡಿಸ್ಬೇಕಂತಂದ್ರೆ ಎಷ್ಟು ಖರ್ಚು ಬರುತ್ತೋ, ಮತ್ತು ಇದು ಬಿಲ್ ಎಷ್ಟಾಗುತ್ತೋ ಏನೋ. ಮತ್ತು ಅದು ಎಲ್ಲ ಆದಮೇಲೆ ಸೊ ಕೀ ಮಾಡ್ತಾರೋ ಇಲ್ವೋ, ವಿತೌಟ್ ಕೀ ಮಾಡ್ತಾರೆ ಗೈಸ್. ಬಟ್ ಅದು ಎಷ್ಟು ಕೇಳ್ತಾರೋ ಏನೋ, ಪ್ರೈಸ್ ಎಷ್ಟಾಗುತ್ತೋ ಎಲ್ಲ ನಿಮಗೆ ಶೇರ್ ಮಾಡ್ತೀನಿ. ವಿಡಿಯೋ ಎಂಡ್ ತನಕ ನೋಡ್ಕೊಂಡು ಬನ್ನಿ. ಸೊ ಬೈಕೆಲ್ಲ ಮತ್ತೆ ರೀಫಿನಿಷಿಂಗ್ ಇವತ್ತು ಆಗಲಿ ಬಿಡ್ರಿ ಗೈಸ್. ಕಂಪ್ಲೀಟ್ ಹೋಲ್ ಡೇ ಅಲ್ಲೇ ಇದ್ದು ಎಲ್ಲ ಬೈಕ್ನ ನೀಟಾಗಿ ಮಾಡಿಸಿದೆ. ಆ್ಯಂಡ್ ನೋಡ್ತಾ ಇರಿ. ಆ್ಯಂಡ್ ನೋಡೋಣ ಗೈಸ್. ಸೊ ಈಗಂತೂ ಕ್ಲೋಸ್ ಮಾಡ್ಕೊಂಡಿದ್ದಾನ. ಸೊ ಮತ್ತೆ ಮನೆಗೆ ಹೋಗಿ ಸೊ ಫ್ರೆಶ್ ಅಪ್ ಆಗಿ ಮತ್ತು ಆಮೇಲೆ ಸಿಗೋಣ ಗೈಸ್. ನೋಡೋಣ, ಕೀಪ್ ವಾಚಿಂಗ್. ಫೈನಲಿ ನಮ್ಮ ಈವ್ನಿಂಗ್ ಆಗಿದೆ. ಸೊ ನಮ್ಮ ಮಾರ್ನಿಂಗಿಂದ ಸೊ ಅದರಲ್ಲಿ ಮಾಡಿದ್ನಲ್ಲ ಗೈಸ್. ಸೊ ಬೈಕ್ ರಿಪೇರಿ, ಸೊ ಕೀ ಕಳೆದೋಗಿತ್ತು ಅಂತ. ಸೊ ಫೈನಲಿ ಕೀ ರಿಪೇರಿ ಮಾಡಿಸಿಲ್ಲ, ಯಾಕಂತಂದ್ರೆ ಅವನು ಓಲ್ಡ್ ಕೀ ತೊಗೊಂಡು ಬಾ ರಿಪೇರಿ ಮಾಡ್ತೀನಿ ಅಂತಂದರು ಗೈಸ್. ಸೊ ಅದಕ್ಕೆ ಸಿಗಲಿಲ್ಲ. ಸೊ ಮಾರ್ಕೆಟಲ್ಲಿ ಹೋಗಿ ಕೀ ಎಲ್ಲಿ ಕಳೆದೋಗಿತ್ತು. ಸೊ ಅಲ್ಲಿ ಇದ್ದವರು ನಮ್ಮ ಫ್ರೆಂಡ್ಸ್ ಆ್ಯಂಡ್ ನಮ್ಮ ಅಪ್ಪವ್ರ ಫ್ರೆಂಡ್ಸ್ ಎಲ್ಲರೂ ಹುಡುಕಿದ್ರು ಗೈಸ್. ಮಾರ್ಕೆಟ್ ಬಿಡೋ ಟೈಮಲ್ಲಿ ಸಿಕ್ಕಿತ್ತು. ಸೊ ಫೈನಲಿ ಕೀ ಸಿಕ್ಕಿದೆ. ಇಲ್ಲಿ ನೋಡಿ, ಈ ಥರ ಈ ಶೇಪ್ ಮಾಡೋಕ್ಕೆ ಬರಲಿಲ್ಲ ಅಂತೆ ಅವ್ರಿಗೆ. ಸೊ ಹಾಗಾಗಿ ಆ್ಯಂಡ್ ಇವಾಗ ಫೈನಲಿ ಕೀ ಸಿಕ್ಕಿದೆ. ಸೊ ಬೈಕ್ನು ಸೊ ಆರಾಮ್ ಮನೆ ಹತ್ರ ಇದೆ ಗೈಸ್. ಇಲ್ಲಿ ನೋಡಿ, ಮಸ್ತು ಬೈಕ್ ಮಸ್ತು ಇಲ್ಲಿದೆ ಗೈಸ್ ಮನೆಯಲ್ಲಿ. ಸೊ ಇದೆಲ್ಲ ರಿಪೇರ್ ಮಾಡಿಸ್ಬೇಕಂತ ಅಂದ್ಕೊಂಡಿದ್ವಿ. ಸೊ ಅದು ರಿಪೇರ್ ಎಲ್ಲ ಜಾಸ್ತಿ ಕಾಸ್ಟ್ ಬಂದಿದೆ ಅನ್ಕೊತೀನಿ. ನಮ್ಮ ಬಡ್ಜೆಟ್ ಔಟ್ ಹೋಗಿದೆ. ಸೊ ಹಾಗಾಗಿ ನಾನು ರಿಪೇರ್ ಜಾಸ್ತಿ ಮಾಡ್ಸೋಕ್ಕಾಗಿಲ್ಲ. ಸೊ ಅಷ್ಟೇ ಆಗಿದೆ ಗೈಸ್. ಆ್ಯಂಡ್ ಫೈನಲಿ ಇವಾಗ ಈವ್ನಿಂಗ್ ಮನೆ ಹತ್ರ ಏನು ಮಾಡ್ತಿದ್ದಾರೆ, ಏನು ಆಗ್ತಾಯಿದೆ ಅಂತ ನೋಡೋಣ. ಸೊ ನೀರು ಇರಲಿಲ್ಲ ಗೈಸ್, ಇವೆಲ್ಲ ವಾಟರ್ ತುಂಬಿಸಿದ್ನಲ್ಲ. ಇಲ್ಲಿ ನೋಡಿ,
ವಾಟ್ರಲ್ಲ ಡ್ರಮ್ ಖಾಲಿಯಾಗಿದೆ. ಸೊ ಡ್ರಮ್ ಖಾಲಿಯಾಗಿದೆ. ಮತ್ತು ಇವಾಗ ಇವನು ಪ್ರೆಸೆಂಟ್ ಬಿಟ್ಟು ಇಲ್ಲ, ಮತ್ತು ನನ್ನ ಸೈಕಲ್ನೂ ಇಲ್ಲ ಗೈಸ್. ಇಲ್ಲಿ ನೋಡಿ, ನನ್ನ ಸೈಕಲ್ನೂ ಇಲ್ಲ ಇಲ್ಲಿ. ಸೊ ಇವಾಗ ನನ್ನ ಸೈಕಲ್ನು ತೊಗೊಂಡು ಅವ್ನು ಬಿಟ್ಟು ಬರ್ತಾನೆ. ಸೊ ಅವ್ರ ಅಜ್ಜಿ ಮನೆಗೆ ಹೋಗಿದ್ದಾನೆ. ಸೊ ನನ್ನ ಸೈಕಲ್ ತೊಗೊಂಡು ಬಂದು ನೋಡ್ತಾನೆ ಗೈಸ್. ಆ್ಯಂಡ್ ಆ್ಯಕ್ಚುಲಿ ನಾನು ಮೈಕಿಂದ ಮಾತಾಡಬೇಕು, ಬಟ್ ಮೈಕ್ ತೊಗೊಂಡಿಲ್ಲ, ಮೈಕಲ್ಲಿದೆ, ಮರ್ತು ಹೋಗಿಬಿಟ್ಟಿದ್ದೀನಿ. ಸೊ ಮತ್ತು ನೆಕ್ಸ್ಟ್ ವ್ಲಾಗ್ಸ್ ಎಲ್ಲ ಕಂಟಿನ್ಯೂಸ್ ಆಗಿ ಮೈಕ್ ಮಾಡೋಣ ಗೈಸ್. ಎಲ್ಲ ಮೈಕಿಂದನೇ ಮಾತಾಡೋಣ, ಯಾಕಂತಂದ್ರೆ ಆಡಿಯೋ ಕ್ವಾಲಿಟಿ ನೀಟಾಗಿದೆ ಗೈಸ್. ಸೊ ಫಸ್ಟ್ ಸ್ಟಾರ್ಟಿಂಗ್ ಪಾರ್ಟಿಂದ ಒಂದು 4 ಮಿನಿಟ್ಸ್ ತನಕ ವ್ಲಾಗ್ ನೋಡಿರಿ. ಸೊ ಆಡಿಯೋ ಎಷ್ಟು ಕೇಳಿಸುತ್ತೆ ಅಷ್ಟು ನೀಟಾಗಿದ್ದು. ನನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಕಂಪಲ್ಸರಿ ಪಕ್ಕ ಮಾಡಿರಿ ಗೈಸ್. ಸೊ ನೋಡೋಣ. ಆ್ಯಂಡ್ ಇವತ್ತು ಫೈನಲಿ ಮತ್ತೆ ಮಧ್ಯಾಹ್ನ ಟೈಮಲ್ಲಿ, ಸೊ ಮಧ್ಯಾಹ್ನ ಟೈಮಲ್ಲಿ ಹೊರಗಡೆನೇ ಇವು ಮಾಡಿದ್ರಿ ಗೈಸ್ ಸ್ವಲ್ಪ ಹೊತ್ತು. ಯಾಕಂತಂದ್ರೆ ಮನೇಲಿ ಅಡುಗೆ ಎಲ್ಲ ಮಾಡಿದ್ರೆ ಸ್ವಲ್ಪ ಹೀಟ್ ಆಗುತ್ತಲ್ವ. ಸೊ ಗ್ಯಾಸ್ನು ಸೇವ್ ಮಾಡಬೇಕಿದೆ, ಹಂಗಾಗಿ ಹೊರಗಡೆನೇ ಮಾಡಿರ್ತೀವಿ ಗೈಸ್. ಆ್ಯಂಡ್ ಇವತ್ತು ನೈಟ್ನು ರೊಟ್ಟಿ ಅವೆಲ್ಲ ಮಾಡೋದು ಇರುತ್ತಲ್ವ, ಸೊ ಅವೆಲ್ಲ ಹೊರಗಡೆನೇ ಮಾಡ್ತೀವಿ. ಸೊ ನೋಡೋಣ. ಆ್ಯಂಡ್ ಫ್ರಮ್ ಟುಮಾರೋ ದಿ ಡೇ ಆಫ್ ಮೈ ಲೈಫ್, ಡೇ ಇನ್ ಮೈ ಲೈಫ್, ಅದೆಲ್ಲ ಕಂಪ್ಲೀಟ್ ನಾನು ಡೇ ಅಲ್ಲಿ ಏನೇನು ಮಾಡ್ತೀನಿ ಎಲ್ಲ ನಿಮಗೆ ಕಂಪ್ಲೀಟ್ ಶೇರ್ ಮಾಡ್ತೀನಿ ಗೈಸ್. ಆ್ಯಂಡ್ ನೋಡ್ತಾ ಇರಿ, ನನ್ನ ಫಿಟ್ನೆಸ್ದು ಆ್ಯಂಡ್ ರನ್ನಿಂಗಿನ ಜಾಸ್ತಿ ಇದೆ ಗೈಸ್. ಅರ್ಲಿ ಮಾರ್ನಿಂಗಿಂದ ಟಿಲ್ ನೈಟ್ ತನಕ ಏನೇನು ಮಾಡ್ತೀನಿ ಪರ್ಸ್ನಲ್ ವಿಷಯನೂ ನಾನು ನಿಮಗೆ ಶೇರ್ ಮಾಡ್ತೀನಿ ಗೈಸ್. ಆ್ಯಂಡ್ ನೋಡೋಣ. ಇವಾಗ ಮನೆಗೆ ಏನೇನು ಮಾಡ್ತಿದ್ದಾರೆ ನೋಡೋಣ ಗೈಸ್. ಪ್ರೆಸೆಂಟ್ ಇವಾಗ ಶ್ರೀವನ್ ಬಂದಿವಲ್ಲ, ಇವೆಲ್ಲ ತಿನ್ಕೊಂಡು ಹೋದ್ನ ಗೈಸ್. ಜಸ್ಟ್ ಇವಾಗ ಶ್ರೀವನ್ ಹೋದ್ನ. ಟೈಮ್ 6:30. ಶ್ರೀವನ್ ಇವಾಗ ಮನೆಗೆ ಹೋದ್ನ ಗೈಸ್. ಆ್ಯಂಡ್ ನಮ್ಮ ಸಿಸ್ಟರ್ ಇಲ್ಲಿ ಗಮ್ ತೊಗೊಂಡು ಏನೇನೋ ಮಾಡ್ತಿದ್ದಾರೆ. ಇಲ್ಲಿ ಗಮ್ ತೊಗೊಂಡು ಅಲ್ಲಿ ಹೊರಗಡೆ ತೋರಿಸ್ತೀನಿ. ಗಮ್ ತೊಗೊಂಡು ಸೊ ಗೈಸ್ ಗಮ್ ತೊಗೊಂಡಲ್ಲಿ ಹೊರಗಡೆ ಎಲ್ಲ ಇದು ಹಾಕಿದ್ದಾರೆ. ಶೋ ಮಾಡ್ತೀನಿ ತಡೀರಿ. ಸೊ ಗೈಸ್ ಇಲ್ಲಿ ನೋಡಿ ಗೈಸ್, ನಮ್ಮ ಸಿಸ್ಟರ್ ಗಮ್ ತೊಗೊಂಡು ಇದಿಷ್ಟು ಡ್ರಾ ಮಾಡಿದ್ದಾಳೆ ನೋಡಿ. ಎಲ್ಲ ಫ್ಲವರ್ಸ್ ಎಲ್ಲ ಗಮ್ಮಿಂದ ಹಾಕಿದ್ದಾರೆ ಗೈಸ್. ಇದು ಗಮ್ ತೋರಿಸ್ತೀನಿ ಬರ್ರಿ ಇಲ್ಲಿ. ಸೊ ಆ ಗಮ್ ಯಾವ ಥರ ಹಾಕಿದ್ದಾಳೆ ತೋರಿಸ್ತೀನಿ ಬರ್ರಿ. ಸೊ ಗೈಸ್ ಇಲ್ಲಿದೆ ನೋಡಿ. ಸೊ ಈ ಸಿಂಥೆಟಿಕ್ ಸಿಂಥೆಟಿಕ್ ಗಮ್ ಅಂತ, ಸಿಂಥೆಟಿಕ್ ಗಮ್, ಈ ಗಮ್ಮಿಂದ ಅಲ್ಲಿ ಹೊರಗಡೆ ಇತ್ತು ಅಲ್ಲ ಗೈಸ್. ಸೊ ಅದನ್ನು ಫ್ಲವರ್ ಟೈಪ್ ಹಾಕಿ ಗೇಮ್ ಇದು ಹಾಕಿದ್ದಾರೆ. ನಾವು ಒಂದು ಸ್ವಲ್ಪ ಟ್ರೈ ಮಾಡೋಣ. ಗೈಸ್ ಎಲ್ಲ ಖಾಲಿ ಆಗಿದೆ ಗೈಸ್. ಇಲ್ಲಿ ನೋಡಿ, ಏನೂ ಬರ್ತಾ ಇಲ್ಲ. ಸೊ ಇದಿಷ್ಟಕ್ಕೆ ಹೊರಗಡೆ ಡ್ರಾ ಮಾಡಿ ಬಂದುಬಿಟ್ಟಿದ್ದಾಳೆ. ಕೊಡ್ತಾ ಇದ್ದಾಳೆ. ಸೊ ಇದಿಷ್ಟು ಡ್ರಾ ಮಾಡಿ ಬಂದುಬಿಟ್ಟಿದ್ದಾಳೆ ಆಕೆ. ಸೊ ಮತ್ತು ಇವಾಗ ಮನೇಲಿ ಏನು ನಡೀತಿದೆ, ಸೊ ಕ್ಲೀನಿಂಗ್ ನಡೀತಿರ್ಬೋದು. ಸೊ ಗೈಸ್ ನಮ್ಮ ಬೆಡ್ರೂಮ್ ಖಾಲಿ ಎಲ್ಲ ಬಟ್ಟೆ ಇವಾಗೆಲ್ಲ ಬೀರುವ ಎಲ್ಲ ತೆಗ್ದಿದ್ದಾರೆ ಗೈಸ್. ಸೊ ನೋಡಿ, ಸೊ ಬೀರುವ ಎಲ್ಲ ತೆಗೆದು ನೀಟಾಗಿ ಮತ್ತೆ ಜೋಡಿಸಿಡ್ತಾ ಇದ್ದಾರೆ. ಇಲ್ಲಿ ವೇಸ್ಟ್ ಆಫ್ ಟೈಮ್. ಸೊ ಗೈಸ್ ಎಲ್ಲ ಮನೆಗೆಲ್ಲ ಬೆಡ್ರೂಮ್ ಎಲ್ಲ ಬೀರುವ ತೆಗ್ದು ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ಸೊ ಮಾಡಲಿ. ಮತ್ತು ಇಲ್ಲಿ ನೋಡಿ ಗೈಸ್, ಇಲ್ಲಿ ನಮ್ಮ ಮನೆ ಹತ್ರನೂ ಇಲ್ಲಿ ನೋಡಿ ಗೈಸ್, ಇಲ್ಲೂ ಎಲ್ಲ ಗಮ್ಮೆಲ್ಲ ಖಾಲಿ ಮಾಡಿದ್ದಾಳೆ. ಸೊ ಗಮ್ಮೆಲ್ಲ ಖಾಲಿ ಆಗಿದೆ ಗೈಸ್. ಏನಕ್ಕೆ ಅನ್ಕಂತಂದರೆ ಇದು, ಸೊ ಎಲ್ಲಿ ಸೊ ಗೈಸ್ ಗಮ್ಮೆಲ್ಲ ಖಾಲಿ ಮಾಡಿ ಇಲ್ಲಿಗೆ ಹೋಗಿದ್ದಾಳೆ ಆಕಿ. ಸೊ ಇಷ್ಟೆಲ್ಲ ಆಗ್ತಾಯಿದೆ ಗೈಸ್. ಮತ್ತು ನೈಟ್ ಸಿಗೋಣ. ಸೊ ನೈಟಲ್ಲಿ ಎಂಡಿಂಗ್ ಯಾವ ಥರ ಇದೆ ಅಂತ ಶೋ ಮಾಡ್ತೀನಿ ಗೈಸ್. ಆ್ಯಂಡ್ ನಾನು ಎಂಡ್ ಮಾಡ್ತೀನಿ ನೈಟಲ್ಲಿ. ನೋಡೋಣ ಗೈಸ್. ನೋಡಿ ಹಿಂಗೆ